ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನೋಡ್ತಾ ಹೋದು ಹಸು ಯಾವ ರೀತಿ ನಾವು ಫಸ್ಟ್ ಟೈಮ್ ತಗೊಳ್ಳೋರಿಗೆ ಹಸು ಬಗ್ಗೆ ಜಾಸ್ತಿ ತಿಳ್ಕೊಂಡಿಲ್ಲ ಅನ್ನೋರಿಗೆ ಏನಪ್ಪ ವಿಷಯ ಹೇಳೋದು ಅಂದರೆ ನೋಡ್ತಾ ಹೋದು ಈ ರೀತಿ ಟಾಪ್ ಹಸು ತಗೊಳಕ್ಕೆ ಹೋಗ್ಬೇಡಿ. ಏನಕ್ಕೋಸ್ಕರಪ್ಪ ಅಂದರೆ ಒಂದು ರೀಸನು, ಈಗ 1,00,000 ಬಂಡವಾಳ ಕೊಟ್ಟು ತಗೊಂಡಿರ್ತೀರಿ. ಏನಾರೇ ಕನ್ಗಡ್ಸಲ್ಲಿ ತಗೊಂಡಾಗ ಟಾಪ್ ಹಸು ಅಂದ್ಬಿಟ್ಟು ನೀವು ಏನಾರು ತೊಂದರೆ ಆಗಿ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮಗೆ ಲಾಸು. ಅದರಿಂದ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೆ ಈ ರೀತಿ ಸ್ಟಾರ್ಟಿಂಗ್ ತಗೊಳ್ಳೋರು ಮಾತ್ರ ತಗೋಬೇಡಿ. ನಿಮಗೆ ಒಂದು ಹಸು 2 ಹಸು ಸಾಕಿ ಎಕ್ಸ್ಪೀರಿಯೆನ್ಸ್ ಆಗಿ ಯಾವ ರೀತಿ ನೋಡ್ಕೊಳ್ಳೋದು ಅಂತ ಗೊತ್ತಾದ್ಮೇಲೆ ತಗೊಳ್ಳಿ ಈ ರೀತಿ ಹಸುಗಳು ಅಂತ ನಾನು ಹೇಳ್ತೀನಿ. ನೋಡ್ತಾ ಹೋದು ಹಸು ಯಾವ ರೀತಿ ಐತೆ ಅಂತ. ಕೆತ್ತಲು ನೋಡ್ತಾ ಹೋದು 4 ಸಮವಾಗೈತೆ, ಮತ್ತು ಒಳಗೆತ್ತಲು ಒಳ್ಳೆ ಟಾಪ್ ಹಸು ಅಂತಲೇ ಹೇಳ್ಬೋದು. ಲೆಂತಲ್ಲಿ, ಹೈಟಲ್ಲಿ, ಬಾಡಿಲಿ ಎಲ್ಲ ಎಷ್ಟು ಚೆನ್ನಾಗೈತೆ ನೋಡ್ತಾ ಹೋದು. ಬಣ್ಣದಲ್ಲೆಲ್ಲವ ಏನಪ್ಪ ಅಂದರೆ ವಿಷಯ ನೋಡ್ತಾ ಹೋದು ಹಸು ಯಾವ ರೀತಿ ಐತೆ ಅಂತ. ಮತ್ತು ನಾನು ಹೇಳ್ತಾ ಇರೋದು ಏನಕ್ಕೋಸ್ಕರಪ್ಪ ಅಂದರೆ, ನೀವು ಈಗ ತಗೊಳ್ತೀರಿ ಈ ರೀತಿ ನೋಡ್ತಾ ಇರೋದು, ಇಲ್ಲಿ ಹಾಲು ಯಾವ ರೀತಿ ಲೀಕೇಜ್ ಆಗೈತೆ ನೀವೆಲ್ಲ ಭಯ ಬೀಳ್ತೀರಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಹೇಳೋದು, ಈಗ ನೀವು ಯಾವುದೇ ಹಸು ತರಲಿ, 2ನೇ ಹಸು ತರಲಿ, 1ನೇ ಹಸು ತಂದಾದಮೇಲೆ ಈಗ ಅದೊಂದು 8 ತಿಂಗಳು ಗಬ್ಬಾಗೈತೆ ಅಂದರೆ, ಈಗ ಹಸು ಸಾಕಿರೋರು ಏನು ಮಾಡ್ತಾರೆ, ಚೆನ್ನಾಗಿ ಕೆತ್ತಲು ಬಿಡಲಿ ಅಂದ್ಬಿಟ್ಟು ಹೆವಿ ತಿಂಡಿ ಎಲ್ಲ ಕೊಟ್ಬಿಟ್ಟು ಸಾಕಿರ್ತಾರೆ. ಹಾಲೆಲ್ಲ ಸ್ಟೋರ್ ಆಗಿರ್ತದೆ. ಆಗ ಏನು ಮಾಡ್ತೀರಿ, ನೀವು ತಂದು ಚೆನ್ನಾಗಿ ತಿಂಡಿ ಎಲ್ಲ ಕೊಟ್ಬಿಟ್ರೆ ಹಾಲು ಈ ರೀತಿ ಜಾಸ್ತಿ ಹೆಚ್ಚಾಗಿ ಹಾಲು ಆದಾಗ ಈ ರೀತಿ ಮನೆ ಕೊಂಡಾಗೆಲ್ಲ ಈ ರೀತಿ ಹಾಲು ಹರಿತದೆ. ಅದರಿಂದ ಹೇಳೋದು, ನೀವು ಇನ್ನೇನೋ 1 ತಿಂಗಳು 1 ತಿಂಗಳು ಅದೇನಂಗೆ ಹಾಲೊಂದು ಸ್ವಲ್ಪ ಕಡಿಮೆ ಆಗಂಗೆ ತಿಂಡಿ, ನೆಲ್ಲುಲ್ಲು ಆ ರೀತಿ ಹಾಕ್ಕೊಳ್ಳಿ. ತಿಂಡಿ ಕಡಿಮೆ ಕೊಡಿ, ಹಸ್ರು ಒಂದು ಸ್ವಲ್ಪ ಹಾಕಿ, ಅಂದರೆ ಹೊಟ್ಟೆ ತುಂಬ ಮೇಯಿಸ್ಬೇಕು. ಆದರೆ ನೆಲ್ಲುಲ್ಲು ಆ ರೀತಿ ಹಾಲು ಇಳಿದೋದಿಂಥದ್ದು ಫುಡ್ ಹಾಕ್ಕೊಂಡು ಒಂದು ಚೆನ್ನಾಗಿ ಮೇಯಿಸ್ಬೇಕು ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಈಗ ಗಬ್ಬಾಗಿರಾಗ ಚೆನ್ನಾಗಿ ಮೇಯಿಸಿಲ್ಲ ಅಂದರೆ ಕರು ಹಾಕೋ ಟೈಮಲ್ಲಿ, ಕರು ಜಾಸ್ತಿ ಬೆಳವಣಿಗೆ ಬಂದಾಗ ಕರು ಹಾಕೋ ಟೈಮಲ್ಲಿ ಇದಾಗೋಯ್ತದೆ, ತೊಂದರೆ ತಗೊಳ್ತದೆ ಹಸು. ಅದರಿಂದ ಚೆನ್ನಾಗಿ ಮೇಯಿಸ್ಬೇಕು ಅಂತ ಹೇಳ್ತೀನಿ. ನೋಡ್ತಾ ಹೋದು ಹಸು ಯಾವ ರೀತಿ ಟಾಪ್ ಆಗೈತೆ ಅಂತ. ಅದರಿಂದ ಹೇಳ್ತಾ ಇರೋದು, ನಾವೇನಪ್ಪ ಹೇಳೋದು ಅಂದರೆ, ಬೆಸ್ಟು ನೀವು 2ನೇ ಸಲ ಚೆನ್ನಾಗಿ ಕರು ಹಾಕಿ ಹಾಲು ಕರೆದಿರೋದನ್ನ ತಿಳ್ಕೊಂಡು ತಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.